ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ರಾಜಗಿರಿ ಪಲ್ಯ. ಭಾಳ ರುಚಿ ಅನಿಸ್ತೈತೆ ರೀ ಇದು ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನಾಕ. ಮತ್ತು ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಭಾಳ ಅದಾವ. ಸೀಸನ್ ಇದ್ದಾಗ ಆದಷ್ಟು ಇದನ್ನು ತಿನ್ನಿರಿ, ಯಾಕಂದ್ರೆ ಇದನ್ನು ಎಲ್ಲ ಪೋಷಕಾಂಶಗಳ ಭಂಡಾರ ಅಂತಾರೆ. ಇದ್ರೊಳಗೆ ವಿಟಮಿನ್ ಎ, ಕೆ, ಪೊಟ್ಯಾಷಿಯಮ್, ಪ್ರೋಟೀನ್, ಕ್ಯಾಲ್ಶಿಯಮ್ ಹೇರಳವಾಗಿರ್ತೈತಿ. ಇಮ್ಯುನಿಟಿ ಬೂಸ್ಟ್ ಮಾಡ್ತೈತಿ, ಫೈಬರ್ ಅಂಶ ಜಾಸ್ತಿ ಇರ್ತೈತಿ. ಸೊ ಆದಷ್ಟು ಇದನ್ನು ತಿನ್ನಿರಿ. ಸಣ್ಣ ಮಕ್ಕಳಿಗೂ ಇದನ್ನು ತಿನ್ನೋ ರೂಢಿ ಮಾಡಿರಿ. ನಾ ಇಲ್ಲಿ ಪಲ್ಯ ಮಾಡೋಕೆ 2 ಸೀಡು ತೊಗೊಂಡೇನಿ. ಅದನ್ನು ಈ ರೀತಿ ಕಡ್ಡಿ ಕಡ್ಡಿಯಾಗಿ ಬಿಡಿಸ್ರಿ. ಬರೀ ಎಲೆ ಅಷ್ಟೇ ತೆಗಿಬಾರ್ದು, ಕಡ್ಡಿ ಒಳಗೆ ಜಾಸ್ತಿ ಪೋಷಕಾಂಶಗಳು ಇರ್ತಾವೆ. ಮತ್ತು ಇದನ್ನು ಸ್ವಚ್ಛಂಗೆ ತೊಳೆದಿಟ್ಕೋಬೇಕು ನಾವು. ನಂತರ ನಾವೊಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ 18 ರಿಂದ 20 ಬೆಳ್ಳುಳ್ಳಿ ಹೆಸಳೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಿಡಿತೈತಿ ಇದಕ್ಕೆ. ಇಷ್ಟ ನೋಡಿರಿ, ಮತ್ತೇನು ಜಾಸ್ತಿ ಬೇಕಾಗಂಗಿಲ್ಲ ಈ ಪಲ್ಯ ಮಾಡೋಕೆ. ಆಮೇಲೆ ಟೈಮು ಭಾಳ ಕಡಿಮೆ ತೊಗೋತೈತಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ನಾವು ಇಲ್ಲಿ ಪಲ್ಯ ಮಾಡೋಕೆ ಮಣ್ಣಿನ ಪಾತ್ರೆ ಯೂಸ್ ಮಾಡಕತ್ತೀನಿ. ಅದಕ್ಕೆ ಬರೀ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನೂ ಜಾಸ್ತಿ ಹಿಡಿಯೋಂಗಿಲ್ಲ ಇಲ್ಲಿ. ಈಗ ಎಣ್ಣೆ ಕಾದ ತಕ್ಷಣ ನಾನು ಮೊದಲು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕದ, ಭಾಳ ಅದನ್ನು ಸುಡಾಕು ಹೋಗಬಾರ್ದು ರೀ. ಸ್ವಲ್ಪ ಫ್ರೈ ಆದರೆ ಸಾಕು. ಈ ಪಲ್ಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ, ನಮ್ಮ ಅಜ್ಜಿ ಹೇಳಿದ್ದ. ನಿಮಗೆ ಬೇಜಾರಾಗಿಲ್ಲ ಅಂದರೆ ಹೇಳ್ತೀನಿ, ಪೂರ ರೆಸಿಪಿ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ರೀ. ಬೇಡದವರು ಸ್ಕಿಪ್ ಮಾಡ್ಬೋದು. ನಾ ಈಗ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಎಣ್ಣೆ ಒಳಗೆ ಏನು ಕರಿದಿದ್ದು ಬೆಳ್ಳುಳ್ಳಿ ತಿಂದ್ರೆ ಅದ್ರದ್ದು ಟೇಸ್ಟು ಚಲೋ ಬರ್ತೈತಿ. ಆಮೇಲೆ ಅದ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂನೂ ಜಾಸ್ತಿ ಆಗ್ತೈತಿ. ನಂತರ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಈಗ ರಾಜಗಿರಿ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ತೊಳೆದ ನೀರು ಬಸದು ಹಾಕೋಬೇಕ್ರಿ. ಹಂಗೆ ನೀರು ಹಾಕೋಬಾರ್ದು, ಯಾಕಂದ್ರೆ ಈ ಪಲ್ಯಗೆ ಒಟ್ಟು ನಾವು ನೀರು ಹಾಕೋಬಾರ್ದು. ಈ ಪಲ್ಯ ಅಂತಲ್ಲ, ಯಾವುದೇ ಸೊಪ್ಪಿನ ಪಲ್ಯಗೂ ನೀರು ಹಾಕೋಬಾರ್ದ್ರಿ. ಅದು ಕೊಳತು ಬಿಡ್ತೈತಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದು ಜೀರ್ಣ ಆಗಂಗಿಲ್ಲ. ಈಗ ನಾವು ಇದನ್ನು ಚಲೋತ್ನಂಗೆ ಕಲಿಸ್ಕೊಳ್ಳೋಣ. ಈಗ ನಾವು ಇದನ್ನು ಇದೇ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅದ್ರದ್ದು ಪೂರ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊರಿ. ಅದು ಯಾವಾಗ ಆಗೈತೆ ಅಂತಂತಂದ್ರೆ ಅದು ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಅದ್ರ ಕ್ವಾಂಟಿಟಿ ಸ್ವಲ್ಪ ರೆಡ್ಯೂಸ್ ಆಗ್ತೈತಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಜಾಸ್ತಿ ಹಿಡಿಯಂಗಿಲ್ಲ ರೀ ಇಲ್ಲಿ. ಇದು ಉಪ್ಪು ಹಾಕಿದ್ಮೇಲೆ ನೀರು ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದೇ ನೀರು ಒಳಗೆ ಇದು ಬೇಕೋಬೇಕು. ಆಗಲೇ ಈ ಪಲ್ಯ ಬಗ್ಗೆ ಒಂದು ಸ್ಟೋರಿ ಹೇಳ್ತೇನೆ ಅಂತಂದಿದ್ದೆ, ಬೇಜಾರಾದವ್ರು ಇದನ್ನು ಸ್ಕಿಪ್ ಮಾಡಬಹುದಾ. ಒಂದು ಊರ ಒಳಗೆ ಅತ್ತಿ ಮತ್ತು ಸೊಸಿ ಇರ್ತಿದ್ರು. ಅತ್ತಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ ರೀ. ಸೊಸಿ ಅತ್ತಿಗೆ ಬಹಳ ಟಾರ್ಚರ್ ಕೊಡ್ತಿದ್ಲು. ಎಷ್ಟರ ಮಟ್ಟಿಗೆ ಟಾರ್ಚರ್ ಅಂತಂದ್ರೆ ದಿನಾನೂ ರಾಜಗಿರಿ ಸೊಪ್ಪಿಂದ ಪಲ್ಯನ ಕೊಡ್ತಿದ್ಲ. ಆದರೆ ಎಲಿ ಅಂಶ ಬಿಟ್ಟು ಬರೀ ಅದು ದಂಟಿನಷ್ಟ ಪಲ್ಯ ಮಾಡಿ ಕೊಡ್ತಿದ್ಲು. ಆ ಎಲಿ ಅಂಶ ತಾನು ತನ್ನ ಮಕ್ಕಳಿಗೆ ಉಣ್ಣಾಕ ಕೊಡ್ತಿದ್ಲು ರೀ. ಅದ ಪಲ್ಯ ತಿಂದ ಅಜ್ಜಿಗೆ ಮೊದಲ ಕಣ್ಣು ಕಾಣಿಸ್ತಿರ್ಲಿಲ್ಲ. ಒಮ್ಮೆ ನಮ್ಗೆ ಕಣ್ಣು ಬಂದುಬಿಡ್ತೀರಿ. ಅಂದ್ರೆ ಅಷ್ಟು ಪೋಷಕಾಂಶಗಳು ಆ ಎಲಿ ಅಲ್ಲಾರ್ದ ಆ ದಂಟು ಒಳಗೂ ಇರ್ತಿತ್ತು ಅಂತಂದು ನಮ್ಮ ಅಜ್ಜಿ ಹೇಳ್ತಿದ್ರು. ಅಂದರೆ ಈ ಸ್ಟೋರಿಯಿಂದ ಈ ಪಲ್ಯ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಇತ್ತು ಆವಾಗಿನ ಕಾಲದೊಳಗಂತ ಗೊತ್ತಾಗ್ತೈತಿ. ಈಗ ನೋಡೋಣ್ರಿ ನಮ್ಮ ಪಲ್ಯ ಏನಾಗೈತೆ ಅಂತ ಹೇಳಿ. ಇದು ಪೂರ ನೀರಿನ ಅಂಶ ಬಸಿಯೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ನಮ್ಮದು ಕೆಂಪು ರಾಜಗಿರಿ ಪಲ್ಯ ರೆಡಿ ಆಗೈತಿ. ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿರಿ. ಈ ವಿಡಿಯೋ ಸಿತ್ತಂದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ.